ಇದು ಅತ್ಯಂತ ಹೃದಯ ಸ್ಪರ್ಶಿ ಕಾರ್ಯಕ್ರಮ. ಈಗಾಗಲೇ ನಮ್ಮೆಲ್ಲ ಹಿರಿಯರು ಮಾರ್ಗದರ್ಶಕರಾದ ಚನ್ನಬಸವಣ್ಣವರು ಮಾತಾಡಿದರು, ಶಿವಕುಮಾರ್ ಮಾತಾಡಿದ್ದಾರೆ, ಪುಸ್ತಕ ಪರಿಚಯವನ್ನು ನಮ್ಮ ಸಂದೀಪ್ ಅವರು ಮಾತಾಡಿದ್ದಾರೆ, ವೇದಿಕೆಯಲ್ಲಿ ನಮ್ಮ ಅತಿಗೆಮ್ಮ. ನಾನು ಎಲ್ಲಿಂದ ಸ್ಟಾರ್ಟ್ ಮಾಡ್ಬೇಕಂತ ನನಗೆ ಪ್ರಾಬ್ಲಮ್ ಆಗೈತಿ, ಹಂಗಾಗಿ ಸ್ವಲ್ಪ ಬಿಡಿ ಬಿಡಿ ಮಾತಾಡ್ತೀನಿ, ನೀವು ಕೂಡಿಸಿರಿ. ಈಗ 77 ಇಸ್ವಿ ಚನ್ನಬಸವಣ್ಣ ಎಮರ್ಜೆನ್ಸಿ ಡಿಕ್ಲೇರ್ ಆಗಿತ್ತು. ನಾನು 7ನೇ ತರಗತಿ ವಿದ್ಯಾರ್ಥಿ. ಅವಲ್ದಾರ ವಿರೂಪಾಕ್ಷ ಮೂರ್ತಿ ಅವರು ನಮಗೆ ಟೀಚರ್. ಅವ್ರು 7ನೇ ತರಗತಿಯಿಂದ ಒಂದು ಮಾತು ಮಾತಾಡಿದ್ರು, ನಾವೆಲ್ಲ ಹೊರಗೆಲ್ಲ ಮಾತಾಡಿದ್ರೆ ನಮ್ಗೆ ಜೈಲಿಗೆ ಹಾಕ್ತಾರಪ್ಪ ಅಂತಂದ್ರು ಒಂದು ಕ್ಲಾಸ್ನಾಗ. ಅದು ಒಂದೇ ವಿಚಾರ ನನಗೆ ಶುರುವಾತ್ ರೋಗ ಅಥವಾ ಜಾಗೃತಿ. ಅದು ಎಮರ್ಜೆನ್ಸಿ ಅಂದ್ರೆ ಏನು, ಇದು ಎಂತು ಅಂತ ಹೇಳಿದಾಗ ನಮ್ಮ ಅಕ್ಕನ ಗಂಡ ಲಂಕೇಶ್ ಪತ್ರಿಕೆ ತರಿಸ್ಕೊತ ಪ್ರತಿದಿನ. ಅದು ಆತ ನಮ್ಮ ಅಕ್ಕನ ಕರ್ಕೊಂಡು ಹೋಗೋ ಪರಿಸ್ಥಿತಿ ಇದ್ದಿಲ್ಲ, ಗೌರಮ್ಮ ಅಂತ ನಮ್ಮ ಅಕ್ಕ. ಆಮೇಲೆ ವಿಲೇಜ್ ಕಂಡ್ರೆ ಆದ್ಮೇಲೆ ಅದು ಬೇರೆ ಮನೆ ಮಾಡ್ಕೊಂಡ ನಮ್ಮ ಮನೆಗೆ ಇರ್ತದ. ಆತ ಲಂಕೇಶ್ ಪತ್ರಿಕೆ ತಂದು ಮನೆಗೆ ಇರ್ತದ. ನಾನು ಕನ್ನಡದಾಗ ಯಾವಾಗಲೂ ಅದೇ ಫಸ್ಟ್ ಮೊದಲನೇ ಸ್ಥಾನದಾಗ ಇದ್ದೆ. ನನಗೆ ವೀಕ್ ಅಂದ್ರೆ ಗಣಿತ ಒಂದ. ಅವನು ತಂದಾಗ ಇದೆಲ್ಲ ಓದಕತ್ತಿದೆ. ಲಂಕೇಶ್ ಓದ್ತಾ 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 ನನಗೆ ಗೊತ್ತಿಲ್ದಂಗೆ ನಾನು ಒಂದು ಕ್ರಾಂತಿಯ ದಾರಿಯಲ್ಲಿ ಇದ್ದೆ. ಆದ್ರೆ ದಿಕ್ಕು ದೇಶ ಗೊತ್ತಿರಲಿಲ್ಲ. ಮತ್ತೆ ಈ ಅವಲ್ದಾರ ಕುಟುಂಬಕ್ಕೂ ವಿರೂಪಾಕ್ಷ ಮೂರ್ತಿನೇ ತಂದೆ ಅಂತ ನನಗೂ ಗೊತ್ತಿದ್ದಿಲ್ಲ. ಹಂಗೆ ಒಳ್ಳೆದು ಬಂದೆ, ಜಾಗೃತಿ ಆಯಿತು. ಮುಂದೆ ಚಳವಳಿಗಳು ಬೆಳೆದು ಏನು ಮಾಡ್ಬೇಕಂತ ತೋರಿಸಿದ ಸಂದರ್ಭದಲ್ಲಿ ನಾವು ಚನ್ನಬಸವಣ್ಣ, ಡಾಕ್ಟರ್ ಕೊಟ್ರೇಶ್ ಅವ್ರ ಹತ್ರ ಕೂತ್ಕೊಂತಿದ್ವಿ. ಪ್ರಾರಂಭದಲ್ಲಿ ದಲಿತ ಸಂಘಟನೆ ಮಾಡಕ್ಕೆ ಹೇಳಿದ್ರು. ಅದನ್ನ ನಾವು ವೆಂಕಟರಮಣ ಸ್ಟಾರ್ಟ್ ಮಾಡ್ಬೇಕು ಅನ್ನೋದ್ರಾಗ ನಮಗೆ ತಮ್ಮರಲ್ಲಿ ಒಂದು ಕಾರ್ಯಕ್ರಮ ನೀಡಿದ್ರು. ಆ ಕಾರ್ಯಕ್ರಮಕ್ಕೆ ಹೋದೆ. ಅವಾಗ ಶೇಷಣ್ಣರು ಇನ್ನೊಂದು ಮತ್ತೊಂದು ಇವರೆಲ್ಲ ಕರ್ಕೊಂಡೋಗಿ ಒಂದು ಕೃಷ್ಣಮೂರ್ತಿ ಅವರದಲ್ಲ ನಮ್ಮ ಮೇಷ್ಟ್ರು ತೆಗಿನ ತಂಬಳೆ ಕರ್ಕೊಂಡೋಗಿ ಚಿತ್ರಾನ್ನ ಕೊಟ್ಟು. ಊಟದ ಭಾಳ ಕಷ್ಟ ನಮಗೆ, ಚಿತ್ರಾನ್ನ ಭಾಳ ಹೊಟ್ಟೆ ತುಂಬ ಊಟ ಮಾಡಿದ್ವಿ. ಆಗ ಅಲ್ಲಿಂದ ಶುರುವಾಯಿತು ನಮ್ಮ ಜ್ಞಾನ. ಹಂಗೆ ಮುಂದುವರಿದ್ವಿ. ಶೇಷಣ್ಣ ಅದು ಒಂದು ಕಾಲಘಟ್ಟ, ಚಳುವಳಿ ಬರ್ಲಿಕ್ಕೆ ಅದು ಒಂದು ಕಾಲಘಟ್ಟ, ಅದಕ್ಕೆ ಸ್ಟಾಪ್. ಅದನ್ನ ಹೇಳಿದ್ರೆ ಮತ್ತೆ ಒಂದು ದಿನ ಆಗತ್ತೆ ಬೇಡ. ಯಾಕಂದ್ರೆ ಈಗ ಇನ್ನೊಂದು ಅರ್ಧ ಗಂಟೆ ಮುಕ್ಕಾಲು ತಾಸಿನ ಊಟ ಕೊಡ್ಬೇಕಲ್ಲ ನಾನು. ಆ ಕಾರಣಕ್ಕೆ ನೆಕ್ಸ್ಟು ನಾನು ಮಾರ್ಕ್ಸ್ವಾದಿ ಕಮ್ಯುನಿಸ್ಟ್ ಪಕ್ಷ ಬಿಟ್ಟ ಮೇಲೆ ರೈತ ಸಂಘ ಸೇರಿದೆ. 98ರಲ್ಲಿ ನಾವು ಶಿವಕುಮಾರ್ ಅವರು ರೈತ ಸಂಘ ನಿರ್ಮಾಣ ಮಾಡಿದ್ವಿ. ಸಮಾನ ವಿದ್ಯುತ್ ನೀತಿಯಾಗಿ ಹೋರಾಟ 2003ರಲ್ಲಿ 2000 ಸ್ಟಾರ್ಟ್ ಆಯ್ತು. 2003ರಲ್ಲಿ ನಮ್ಮ ಮೇಲೆ ಪೊಲೀಸ್ ಲಾಠಿ ಚಾರ್ಜ್ ಆಯಿತು. 98 ಜನರನ್ನ ಹೊಡೆದು, ನನಗೆ ಹೊಡೆದಿಲ್ಲ, ಆಮೇಲೆ ಕರ್ಕೊಂಡು ಕೋರ್ಟ್ ಪುಡಿ ಮಾಡಿ ಹೊಡೆದ ಮೇಲೆ ಕೆಳಗ ಮ್ಯಾಗ ಬಿದ್ದಿರ್ತಕ್ಕಂಥ ಹೇಟಿಗೆ ನನ್ನ ಕಿಡ್ನಿ ಯಾಕೆ ಫೇಲ್ ಆಯ್ತು ಅಂತ ಹೇಳ್ತೀನಿ. ಇದು ಒಂದು ಕಾರಣ. ಕಿಡ್ನಿ ಇನ್ಫೆಕ್ಷನ್ ಆಯಿತು. ಶೇಷಣ್ಣ ಅಲ್ಲೇ ಕಿಡ್ನಿ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ರು. ಟ್ರಾನ್ಸ್ಪ್ಲಾಂಟ್ ಬೇರೆ ಆಗಿತ್ತು. ನಾವು ಅವಾಗ ರಂಗಣ್ಣನ ಮನೆಗೆ ಶೇಷಣ್ಣನ ಕಾಣಕ್ಕೆ ಹೋಗಿದ್ವಿ. ಆತ ಶೇಷಣ್ಣ ಭಾಳ ಸ್ಪಷ್ಟವಾಗಿ ಹೇಳಿದ್ರು, ಕ್ರಿಯೇಟಿನ್ ಎಷ್ಟಾಯ್ತು ಅವನು ಒಗ್ಗೋದಿನ ಮಂಜ ಕ್ರಿಯೇಟಿನ್ ಅಂದ್ರೆ ನಮಗೇನು ಗೊತ್ತು. ಹೋಗಿ ಕುಂತರಿಗೆ ಅಂದ್ರೆ ಅವಲ್ದಾರ ಮಂತ್ ಅಂತ ಬಿಟ್ಟಿನ ಹೋದ್ರೆ ಯಾರಿಗಾದ್ರು ಕ್ರಿಯೇಟಿನ್ ಅಂದ್ರೆ ಏನು ಗೊತ್ತಾಯ್ತಾ? ಗೊತ್ತಿದ್ರೆ ಗೊತ್ತೈತೆ ಅಂದ್ರೆ ಗೊತ್ತಿದ್ರು ಗೊತ್ತಿಲ್ಲ ಅಂದ್ರೆ ಗೊತ್ತಾಯ್ತಾ? ಗೊತ್ತಿಲ್ಲ. ಆಮ್ಯಾಗ ಶೇಷಣ್ಣ ಏನ್ ಹಂಗಂದ್ರ ಎಲ್ಲ ಡಾಕ್ಟರ್ಗಳು ಹೇಳ್ತಾರೆ, ಕ್ರಿಯೇಟಿನ್ ಚೆಕ್ ಮಾಡಿಸಿ ಬಂದಿದ್ದು ಇದು ಜಾಸ್ತಿ ಐತಿ, ನಿನ್ ಕಿಡ್ನಿ ಇನ್ಫೆಕ್ಷನ್ ಐತೆ ಅಂತ ಹೇಳ್ಬಿಡ್ತಾನೆ ಡಾಕ್ಟರ್ MBBS. ಆಗ ಕೇಳಿದೆ, ನಮಗೆ ಒಳಿತು. ಬಹಳ ಮುಖ್ಯವಾಗಿ ಕಿಡ್ನಿ ಫೇಲ್ ಆಗಕ್ಕೆ 4 ಕಾರಣಗಳು. ನಾನು 14,000 ವಿದ್ಯಾರ್ಥಿಗಳಿಗೆ ಪಾಠ ಮಾಡಿದ್ದೀನಿ ಚನ್ನಬಸವಣ್ಣ. 14,000 ವಿದ್ಯಾರ್ಥಿಗಳಿಗೆ ಇದನ್ನು ಜಾಗೃತಿ ಮೂಡಿಸಿದ್ದೀನಿ ಕಾಲೇಜುಗಳಿಗೆ. ಮೊದಲನೇದು ಕ್ರಿಯೇಟಿನ್ ಅಂದ್ರೆ ಏನು, ಕಿಡ್ನಿ ಕೆಲಸ ಏನು, ರಕ್ತವನ್ನ ಪರಿಶುದ್ಧ ಮಾಡತಕ್ಕಂಥ ಸೋಸುವ ಕೆಲಸ ಮಾಡೋದು. ರಕ್ತದಲ್ಲಿರೋ ವಿಷಾಂಶವನ್ನ ಹೊರಗಾಗ್ತಕ್ಕಂಥದ್ದು ಕಿಡ್ನಿ ಕೆಲಸ. ರಕ್ತ ಆಗಿ ಬಂದು ಸಂಚರಿಸ್ತಾನೆ ಇರ್ತದೆ, ಅದು ಹೊರಗಾಗ್ತಾ ಇರ್ತದೆ.
ಇಷ್ಟೆಲ್ಲ ಹೊರಗೆ ಹಾಕಿದ್ರು ಕೂಡ ನಮ್ಮ ರಕ್ತದಲ್ಲಿ ವಿಷಾಂಶ ಎಷ್ಟಿರ್ಬೋದು ಅಂದ್ರೆ 1.2 ಇರ್ಬೋದು. ಅದನ್ನೇ ಕ್ರಿಯೇಟಿನ್ ಅಂತಂದೇಳಿ ಮೆಡಿಕಲ್ ಭಾಷೆ ಕರೀತಾರೆ. ಅದನ್ನ 80 ರೂಪಾಯಿ ಕೊಟ್ಟು ನೀವು ಬ್ಲಡ್ ಚೆಕ್ ಮಾಡಿಸಿದ್ರೆ ಅದು 1 ಒಳಗಿದ್ರೆ 1.2 ಒಳಗಿದ್ರೆ ನಿಂದು ಕಿಡ್ನಿ ಸರಿ ಐತೆ ಅಂತ ಅರ್ಥ. ಅದನ್ನ ಮೇಲ್ಪಡ್ಬೇಕಂದ್ರ ಶ್ವಾಸ ಹರಿಬಿ ನಾಶ ಆಗೈತಿ, ಸ್ವಲ್ಪ ಇನ್ಫೆಕ್ಷನ್ ಆಗತ್ತಂತ ಅರ್ಥ. ಅರ್ಥದ ಈಗ ಇದನ್ನ ಕ್ರಿಯೇಟಿನ್ ಅಂತ ಕರೀತಾರೆ. ಇನ್ನೊಂದು ಮೂತ್ರದಲ್ಲಿ ಕೂಡ ಚೆಕ್ ಮಾಡ್ಕೋಬಹುದು. ಆಲೋಬಿನ್ ಅಂತ ಒಂದು ಬರ್ತದ ಮೂತ್ರ ಚೆಕಪ್ನಾಗ. ಅದರ ವ್ಯತ್ಯಾಸಗಳಾಗಿದ್ರ ಕಿಡ್ನಿ ಇನ್ಫೆಕ್ಷನ್ ಆಗಿ ಸ್ಟಾರ್ಟ್ ಆಗಿತ್ತು ಅಂತ ಎರಡನೇ ಅರ್ಥ. ಸರಿ, ಈ ಇನ್ಫೆಕ್ಷನ್ ಆಗಕ್ಕೆ ಕಾರಣಗಳು ಏನಪ್ಪ? ನಂಬರ್ 1, BP ಶುಗರ್ ಬಂದು ಎದುರುವ ಅವಶ್ಯಕತೆ ಇಲ್ಲ, ಮೇಂಟೈನ್ ಮಾಡ್ಬೇಕು. ಮೇಂಟೈನ್ ಅಂದ್ರೆ ಏನು? 3 ತಿಂಗಳಿಗೆ ಗುಳಿಗೆ ಚೇಂಜ್ ಮಾಡ್ಬೇಕಾ? ಮಾಡಿಸೇವು. ಟೈಮ್ ಸರಿ ಗುಳಿಗೆ ನುಂಗ್ಬೇಕಾ? ನುಂಗ್ಬೇಕು. ಮಾಡದೇ ಇದ್ರೆ, ನೆಗ್ಲೆಕ್ಟ್ ಮಾಡಿದ್ರೆ, BP ಶುಗರ್ನ ನೆಗ್ಲೆಕ್ಟ್ ಮಾಡಿ ಮೇಂಟೈನ್ ಮಾಡದೇ ಇದ್ರೆ ನಿಮ್ದು ಕಿಡ್ನಿ ಇನ್ಫೆಕ್ಷನ್ ಆಗುತ್ತೆ. ಕರ್ಕೊಂಡು ಕರೆಕ್ಟಾ? BP ಶುಗರ್ ಬಂದು ಇದೊಂದು ಕೆಲಸ ಮಾಡು. ಎರಡನೇದು ಏನು ಕಾರಣ? ಬಹಳ ಪ್ರಮುಖವಾದ ಎರಡನೇ ಕಾರಣ, ನಿಮಗೆ ಬೆನ್ನು ನೋವು, ಮೊಣಕಾಲು ನೋವು ಏನೋ ಬಂದಿರುತ್ತೆ. ಡಾಕ್ಟರ್ ಹತ್ರ ಹೋಗ್ತೇವೆ. ಅವನ ಡಾಕ್ಟರ್ ಒಂದು ಪೇನ್ ಕಿಲ್ಲರ್ ಬರ್ಕೊಡ್ತಾನೆ. ನಿನ್ನ ನೋವಿನ ಪರಿಸ್ಥಿತಿಗೆ ಅನುಗುಣವಾಗಿ ಯಾವುದೋ ಒಂದು ಡೋಸ್ ಇಟ್ಕೊಂಡು ಬರ್ಕೊಡ್ತಾನೆ. ನೀವು ಅದನ್ನ ತಂದು ನುಂಗ್ತೀವಿ, ಅಲ್ಲೆಲ್ಲೆಲ್ಲ ಆರಾಮಾಗ್ತೀವಿ 3 ದಿನದಾಗ. ಇನ್ಮೇಲೆ ಡಾಕ್ಟರ್ ಹತ್ರ ಹೋಗಿ ನಿಂದ್ರೆ ನಮ್ಗೇನೇ ಕೆಲಸ? ಈ ಚೀಟಿ ಹಂಗೆ ಇಟ್ಕೊಂಡ್ಬಿಡೋನು, ಯಾವಾಗಾರ ನೋವು ಬರ್ಲಿ ತಗೊಂಡ್ಬಿಡೋನು ಅಂತೇಳಿ ಯೋಚನೆ ಮಾಡ್ತೀವಿ ನಾವು. ಹೌದಲ್ಲ? ಹೌದಲ್ರಿ? ನಾವು ಯೋಚನೆ ಮಾಡ್ತೀವಿ, ಅದನ್ನ ಹಂಗೆ ಇಟ್ಕೊಂತೀವಿ. ಹೇಳ್ತೀವಿ, ಕ್ಲೀನಾಗಿ ಅರ್ಥ ಮಾಡ್ಕೊಂಡ್ರಿ. 90 ದಿನದ ಅವಧಿ, 3 ತಿಂಗಳ ಲೆಕ್ಕ. 3 ತಿಂಗಳೊಳಗ 30 ದಿನ ಆ ರೀತಿ ಡಾಕ್ಟರ್ ಸಲಹೆ ಇಲ್ದಂಗ ನೀವು ಅದೇ ಚೀಟಿ ಇಟ್ಕೊಂಡು ತಗೊಂಡ್ರ ಎನಿ ಪೇನ್ ಕಿಲ್ಲರ್, ತೆಲಿದಿರ್ಬೋದು, ಕೈದಿರ್ಬೋದು, ಕಾಲ್ದಿರ್ಬೋದು, ಎಲ್ಲರ ಇರ್ಬೋದು, ಅದು ನುಂಗಿದ್ರ ಕಿಡ್ನಿ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇದೆ. ಇನ್ನು 3ನೇ ಕಾರಣ, 45 ವರ್ಷ ದಾಟಿಬಿಡೋದು. 45 ವರ್ಷ ದಾಟಿರ್ತಕ್ಕಂಥ ಪ್ರತಿಯೊಬ್ಬ ಮನುಷ್ಯ ಏನ್ ಮಾಡ್ಬೇಕು? ರೀಸಸ್ ಬಂದ್ರೆ ರೀಸಸ್ ಮಾಡಿಬಿಡ್ಬೇಕು. ದಾಹ ಆದ್ರೆ ನೀರು ಕೊಡಬಿಡ್ಬೇಕು. ಕೆಲವು ಜನ ಏನ್ ಮಾಡ್ತಾರ? ರಾತ್ರಿ ಒಳ್ಳೆ ನೀರು ಕುಡಿದು ಊಟ ಮಾಡಿ ಮನೆಗಿರ್ತಾರ. ಬೆಳಗ್ಗೆ ಮುಂಜಾನೆ 5 ಗಂಟೆ 4 ಗಂಟೆಗೆ ನಿಮ್ಗೆ ಎಚ್ಚರ ಕೊಡ್ತದ ಬ್ರೇನ್. ಹುಚ್ಚಿ ಜೋರು ಬಂದು ಒಯ್ನಡಿಯೋ ಮರಾಯ ಅಂತ. ನೀವೇನ್ ಮಾಡ್ತೀರಿ? ನಾನು 8 ಗಂಟೆಗೆ ಇದ್ದಾಳ ಮಗ, ನಾನು ಯಾಕೆ ಹೋಯ್ಲಿ ಅಂತ ಮಕ್ಕಳ್ತೀವಿ. ಅದು 2 ಸರಿ 3 ಸರಿ ಜಾಗೃತಿ ಮೂಡಿಸ್ತದೆ. ನಂತರ ಬ್ರೇನ್ ಅದರ ಕೆಲಸ ನಿಲ್ಲಿಸ್ಬಿಡೋದು. ನಾವು ಬೆಳಗ್ಗೆ 8 ಗಂಟೆಗೆ ಎದ್ದೇಳ್ತೀವಿ, 10 ಗಂಟೆಗೆ ಆದ್ರೂ ಹುಚ್ಚಿ ಹೋಗ್ಬೇಕು ಅನ್ಸಲ್ಲ. ಮೂತ್ರ ಇರ್ತಾವ ಇಲ್ಲೆಲ್ಲ ಇರ್ತಾವ. ಆ ಸಂಗ್ರಹಣೆಯ ಮೂತ್ರದಲ್ಲಿ 36 ಕೆಮಿಕಲ್ ಅದಾವ. ಅದರಲ್ಲಿ ಒಂದು ಕೆಮಿಕಲ್ ಏನೈತಲ್ಲ, ಕ್ಯಾಲ್ಸಿಯಂ ಏನೈತಲ್ಲ, ಅದು ಸುಮ್ಮನೆ ಕುಂದ್ರದಿಲ್ಲ. ಅಣುವಣ ಆಗಿರ್ತಕ್ಕಂಥದ್ದು ಒಂದು ಕಡೆ ಅಕ್ಯುಮುಲೇಟ್ ಆಗಿ ಸ್ಟೋನ್ ಆಗ್ಲಿಕ್ಕೆ ದಾರಿ ಮಾಡಿಕೊಡುತ್ತೆ. ನೀವು ಪದೇ ಪದೇ ಆ ತರ ನೀರು ಕುಡಿಯೋದು ಬಿಡೋದು, ಮೂತ್ರ ವಿಸರ್ಜನೆ ಮಾಡೋದು ಬಿಡೋದು ಮಾಡಿದ್ರೆ ಆ ಸ್ಟೋನ್ 90 ml ಬರ್ತದೆ. ಅದನ್ನು ದಾಟ್ಕೊಂಡು ಹೋಗತಿ. ಆಗ ನಿಮಗೆ ಈ ಹೊಟ್ಟೆಯ ಕೆಳಭಾಗದಲ್ಲಿ ನೋವು ಬರೋದು ಶುರುವಾಗತ್ತೆ. ಆಗ ಡಾಕ್ಟರ್ ಹತ್ರ ಹೋಗ್ತೀರಿ, ಇದು ನೀರು ಕುಡಿದ್ರೆ ಬಗೆಹರಿಗಳಪ್ಪ, ಇದನ್ನ ಲೇಸರ್ ಮಾಡ್ಬೇಕು ಅಂತೇಳಿ ನಿಮಗೊಂದು 20,000 ರೂಪಾಯಿ ಪೆನಾಲ್ಟಿ ಹಾಕಿ ಅದನ್ನಲ್ಲೇ ಸುಡ್ತಾರೆ. ಸುಟ್ಟ ಮೇಲೆ ಕಿಡ್ನಿ ಇನ್ಫೆಕ್ಷನ್ ಆಗಕ್ಕೆ ಇನ್ನೊಂದು ದಾರಿ ಆಗತಿ. ಇದು 3ನೇ ಕಾರಣ. ಇನ್ನು 4ನೇ ಕಾರಣ ಏನು? ಗಾಡಿಗಳು ಹೋಗ್ತೀವಿ, ಸೈಕಲ್ ಮೋಟರ್ ಹೊಡಿತೀವಿ, ಕಾರ್ ಹೊಡಿತೀವಿ. ಈ ಭಾಗಕ್ಕೆ ಆಕ್ಸಿಡೆಂಟ್ ಕೇಸ್ನಲ್ಲಿ ಹೊಡೆತ ಬಿದ್ದರೆ ಅಥವಾ ಈ ಭಾಗಕ್ಕೆ
ಪೂರ್ತಿ ಕಿಡ್ನಿಗೆ ಅಪಾಯಕರ ರೀತಿಯಲ್ಲಿ ಹೊಡೆದ್ರೆ ಕಿಡ್ನಿ ಫೇಲ್ ಆಗುತ್ತೆ. ಈ 3-4 ಕಾರಣಗಳು ಬಿಟ್ರೆ ನಾವು ಕಿಡ್ನಿ ಆಗಿ BP ಆಗಿ ಬರಲಿ, ಶುಗರ್ ಬರಲಿ, ಏನೇ ಬರಲಿ 100 ವರ್ಷ ಬದುಕಬಹುದು. ಯಾವ ಅನುಮಾನೂ ಬೇಡ. BP ಶುಗರ್ ಬಂದಂತ ಹೆದರುವ ಅವಶ್ಯಕತೆ ಇಲ್ಲ. ಇದು ಒಂದು ವಾಸ್ತವ. ನನಗೆ ಹೆಚ್ಚು ಕಮ್ಮಿ 20 ವರ್ಷ ಆಯ್ತು BP ಶುಗರ್ ಬಂದದ್ದು. ಬರೋಬ್ಬರಿ ನನಗೆ 9 ಆಪರೇಷನ್ ಆಗ್ಯಾವ. 2 ಕಣ್ಣು ನನ್ನವಲ್ಲ ಕ್ಯಾಟ್ರೇಟ್ ಅವು, 2 ಕಿವಿ ನಂದು ಏನ್ ಮಾಡ್ಯಾರ, ಬಯಾಪ್ಸಿ ಮಾಡ್ಯಾರ. ಅರೆ ಮೇನ್ ನಂದು ಕೈಲಿಂದ ಮೊದಲನೇದು ಆಪರೇಷನ್ ಆಯ್ತು. ಅರೆ ಇವನಾಗ ಹೇಳ್ಕೊಂತ ದೊಡ್ಡದೈತೆ, ನನ್ನ ಬಗ್ಗೆ ಬೇಡ. ಪ್ರಶ್ನೆ ಏನಂತಂದ್ರೆ ಇವುಗಳನ್ನ ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸ ಮಾಡೋದು. ವಿಶೇಷಣ ಟ್ರಾನ್ಸ್ಪ್ಲಾಂಟ್ ಮಾಡಿಸೋದು ಎಲ್ಲಿ ಹೆಂಗ್ ಅನ್ನೋದ್ರ ಬಗ್ಗೆ ಬಹಳ ನನಗೆ ಮಾರ್ಗದರ್ಶಕ ಆದವರು. ಅಷ್ಟು ಮಾತ್ರ ಅಲ್ಲ, ನಮಗೆ ವಿರೂಪಾಕ್ಷ ಮೂರ್ತಿಯವರು ಜಾಗೃತಿ ಮೂಡಿಸಿದರು. ನಂತರದ ದಿನಗಳಲ್ಲಿ ನಮಗೆ ನಮ್ಮ ರಂಗನಾಥ ನಾವು ಸಮಾನಿಕರು, ಶೇಷಣ್ಣ ದೊಡ್ಡರು, ಗಣೇಶಣ್ಣ ಸ್ವಲ್ಪ ಜಾಸ್ತಿ ನಿಮ್ಗೆ ಸಂಪರ್ಕ ಇರಲ್ಲ, ಬ್ಯಾಂಕ್ ಎಂಪ್ಲಾಯಿ ಎಲ್ಲೆಲ್ಲಿ ಹೋಗ್ಬಿಡ್ತಿದ್ರು. ಆದ್ರೆ ಅವರ ಅಣ್ಣ ಸುದರ್ಶನ ಅವ್ರ ಮನೆಯಲ್ಲಿ ಅನೇಕ ಸಾರಿ ನಾವು ಊಟ ಮಾಡಿದ್ವಿ. ಹಂಗಾಗಿ ಭುವನಮ್ಮನ ಕೈಗೆ ಉಂಡೀವಿ, ನಮ್ಮ ಕೃಷ್ಣಮೂರ್ತಿ ಅವ್ರ ಮನೆಗೆ ಉಂಡೀವಿ. ಅರೆ 1-2 ಇಡೀ ನಮ್ಮ ಕುಟುಂಬದ ಸಹಜವಾಗಿ ಇರ್ತಕ್ಕಂಥ ಒಂದು ಸರಳತೆ ಅವ್ರ ಜೊತೆ ಇತ್ತು. ಅವರು ಬ್ರಾಹ್ಮಣರೆಲ್ಲ, ನಾವು ಲಿಂಗಾಯತರಂದ್ರೆ ನಾವು ಏನೂ ಅಲ್ಲ, ನಾವೆಲ್ಲರೂ ಮನುಷ್ಯರಂತ ಬದುಕಿದ್ದೇವೆ. ನಾವು ಸಣ್ಣರು ಹನುಮಂತರಾವು, ಶ್ರೀಕಾಂತ್ ಇವರೆಲ್ಲ ತುಂಬಾ ಆತ್ಮೀಯ ಒಂದು ಸೋದರಾಗಿ ಬೆಳೆದವರು ನಾವು. ಸರಿ, ಇದು ಒಂದ್ ಕಡೆ. ನನ್ನ ಕಲಾವತಿ ತಾಯಿ, ನಾವು ಅಡಿಗೆ ಪಡೆಗೆ ಬಂದ್ರ ಒಂದ್ ಕಡೆಗೆ ಸಂಗೀತ ಕಲಿಬೇಕು, ಒಂದ್ಸರಿ ನಮಗೆ ಅನ್ನ ಸಾಂಬಾರು ಮಾಡಿ ಹಾಕ್ಬೇಕು. ನಮಗೆ ಊಟ ಮಾಡಿಸಿರ್ತಕ್ಕಂಥ ದಿನಗಳನ್ನು ಮರೆಯಕ್ಕೆ ಸಾಧ್ಯ ಇಲ್ಲ. ಇದು ಒಂದ್ ಕಡೆ. ಸರಿ, ಇಷ್ಟೆಲ್ಲ ಆಯ್ತು. ಅದೇ ರೀತಿ ಅಪ್ಪಪಟ್ಟದಲ್ಲಿ ಕೆಲಸ ಮಾಡ್ತಕ್ಕಂಥ ನಮ್ಮ ಗಿರಿಯಣ್ಣ, ಆತ ಅನೇಕ ವಿಚಾರಗಳಿಗೆ ನಮಗೆ ದಿಕ್ಕು ತೋರಿಸಿರ್ತಕ್ಕಂಥ ಮಾರ್ಗದರ್ಶಕ. ಈ ತರ ನಾವು ಬೆಳೆದಿದ್ವಿ. ಸರಿ, ಇದೆಲ್ಲ ಆದ್ಮೇಲೆ ಇನ್ನು ಆಸ್ಪತ್ರೆ ವಿಷಯಕ್ಕೆ ಬಂದ್ಬಿಡೋಣ. ಇವರಿಗೆ ಗೌರ್ಮೆಂಟ್ ಸಂಬಳ ಇತ್ತು. ಆಗ ಕಿಡ್ನಿ ಆಕ್ಸಿಡೆಂಟ್ ಮೇಲೆ 25,000 ರಿಂದ 30,000 ರೂಪಾಯಿ ಮೆಡಿಸಿನ್ ಜೋಡಿಸ್ಬೇಕು. ಹೌದಲ್ಲ ತಾಯಿ? ಕಿಡ್ನಿ ಆಕ್ಸಿಡೆಂಟ್ ಮೇಲೆ ಒಂದು ತಿಂಗಳಿಗೆ ಎಷ್ಟು ಬೇಕು ಔಷಧಿಗೆ? 25,000 ರಿಂದ 30,000 ಬೇಕು. ಕಿಡ್ನಿಯನ್ನು ಹಾಕ್ಸ್ಕೊಂಡ್ಬಿಟ್ಟಿವಿ. ನಾನು ಮುಂಚೆ APL ಇತ್ತು, 13 ಎಕರೆ ಭೂಮಿ ಇತ್ತು. ಕಿಡ್ನಿ ಸಮಸ್ಯೆ ಬಂತು. ನನ್ನ ಹೆಂಡತಿಯರು, ನನ್ನ ಮಗ, ಇಡೀ ಕುಟುಂಬಕ್ಕೆ ದೊಡ್ಡ ಪರ್ಸೆಂಟ್. ಏನ್ ಮಾಡೋದು? ಇವತ್ತೇನಾದ್ರೂ ನನಗೆ ಕಿಡ್ನಿ ಸಿಗ್ಲಿಕ್ಕೆ ಸಾಧ್ಯ ಆಗಿದ್ರೆ ನನ್ನ ಮಗ ಕಾರಣ. ಅವರು ದೊಡ್ಡ ಪ್ರಮಾಣವನ್ನು ಕಿಡ್ನಿ ಹಾಕ್ಸಿರ್ತಕ್ಕಂಥ ನನ್ನ ಮಗ ಪ್ರಜಾಸಿಂಗ್ ಬಂದಾನೆ. ಇನ್ನು ಆಸ್ಪತ್ರೆ ಸೇವೆ ಮಾಡೋದು ನಮ್ಮ ಅಣ್ಣ ಜೆ.ಎಂ. ರುದ್ರಮುನಿ ಸ್ವಾಮಿ ಅಂತೇಳಿ ನಮ್ಮ ಅಣ್ಣವರು, ಅವ್ರು ಕಿಡ್ನಿ ಕೊಟ್ಟರು. ಹಂಗಾಗಿ ಇವತ್ತು ಇಲ್ಲಿ ಸಾಧ್ಯ ಇದೆ ಒಂದ್ ಕಡೆ. ಅದ್ರ ಜೊತೆ ಎಲ್ಲ ವಿಚಾರಗಳಿಗೆ ಸ್ಪಂದನೆ ಮಾಡಿ ಕೆಲಸ ಮಾಡಿ ಶ್ರೀಮಂತ. ಈ ಕಡೆಗೆ ಮನೆ ನಿಭಾಯಿಸಿದ್ದು ಮೊದಲನೇ ಅಂತ ಸರಸು. ಇವೆಲ್ಲವೂ ಕೂಡ ಸಂಕಷ್ಟದಲ್ಲಿ ನಾವು ಗೆದ್ವಿ. ಭೂಮಿ ಮಾರಿದ್ವಿ. ಎಷ್ಟು ಬೇಕಂದ್ರ ಲಕ್ಷ ಬೇಕು. ನಾವು ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡಿರ್ತಂಥ ಸಂದರ್ಭದಲ್ಲಿ ಇದಕ್ಕೆ ಹಣಾದ್ರ ಮುಂದೆ ಲೆಕ್ಕನೇ ಇಲ್ಲ. 1 ಕೋಟಿ ಈ ಕಡೆಗೆ ಇಟ್ಬಿಡಪ್ಪ, ಕಿತ್ಕೊಂಡು ತೋರಿಸಂತ ಹೋಗು. ಕೋಟಿ ಕಾಲಿ ರೋಗ ಹಂಗ ಉಳಿತೈತಿ. ಅಂತ ಯಾವ್ದಾರ ಕಾಯಿಲೆ ಇದ್ರೆ ಅದು ಕಿಡ್ನಿ ಕಾಯಿಲೆ. ಯಾರಾದ್ರೂ ಮುಂದೆ ನಿಲ್ಲಕ್ಕೆ ಆಗ್ತಾ ಇರಲಿಲ್ಲ. ಆಗ ಅಂತ ಸಂದರ್ಭದಲ್ಲಿ ನನ್ನ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡ್ಕೊಂಡ್ಮೇಲೆ APL BPL ಬಂದೆ. BPL ಬಂದ್ಮೇಲೆ ನಾನು ಸಾಧನೆ ಮಾಡಿ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡ್ಕೊಳಕ್ ಸಾಧ್ಯ ಇತ್ತು. ಏನೇನ್ ಮಾಡಿದೆ ಅಂದ್ರ ಇವತ್ತಿನ ಲೆಕ್ಕಾಚಾರ ಇತ್ತು, 98 ಲಕ್ಷ ಖರ್ಚು ಮಾಡಿ ನಾನು ಬದುಕಿದ್ದೆ. 98 ಲಕ್ಷ ಬಂದದ್ದು ಕೇವಲ 28 ಲಕ್ಷ ಮನೆಯಿಂದ ಬಂತು. ಅಂದ್ರೆ ಇನ್ನೊಂದು ಯಾರು ಕೊಟ್ಟರು? ಇಲ್ಲಿ ಕುಂತಿರಲ್ಲ ನೀವೆಲ್ಲರೂ ಕೊಟ್ಟಿದ್ದು. ಹಂಗ ಸಾಮಾಜಿಕ ಚಳವಳಿಯಲ್ಲಿದ್ದವನ್ನ
ಸಮಾಜಕ್ಕೆ ಜಾಗೃತಿ ಮೂಡಿಸಿದ್ರೆ ಬದುಕಬಹುದು ಅನ್ನೋದಕ್ಕೆ ನಾನು ಸ್ಪಷ್ಟ ಉದಾಹರಣೆ. ಸಮಾಜವನ್ನು ನಂಬಿಕೆ ಇದ್ದಲ್ಲಿ ಬರುತ್ತೆ. ಇದು ಒಂದು ಕಡೆ ಇರಲಿ. ನಂತರ ನಾವೇನೇನು ಮಾಡಿದ್ವಿ ಅಲ್ಲಿ ನೋಡ್ತೀನಿ. ಶೇಷಣ್ಣ ನಂತರ ಬಹಳ ಗಂಭೀರವಾದ ಸಮಸ್ಯೆಗಳು. ವಿಶ್ರಾಂತಿ ಧಾಮ ಅಂತ ಇತ್ತು. ಕಿಡ್ನಿ ಪೇಷಂಟ್ಗಳು 5 ವರ್ಷದ್ದು 6 ವರ್ಷದ್ದು ಹೆಣ್ಮಕ್ಳು ಗಂಡು ಮಕ್ಕಳು 25-30 ಪೇಷಂಟ್ಗಳು ಬೆಳಗ್ಗಿಂದ ರಾತ್ರಿವರೆಗೂ ನಿರಂತರ ಡಯಾಲಿಸಿಸ್ ನಡೀತಿ. ಡಯಾಲಿಸಿಸ್ ಅಂದ್ರೆ ಪ್ರತಿ ಡಯಾಲಿಸಿಸ್ ಒಂದು ಆಪರೇಷನ್ ಇದ್ದಾಗ ನಮ್ಮ ಕೂಡ ಸೈನ್ ಮಾಡಿಸಂತ ಡಯಾಲಿಸಿಸ್ ಎಷ್ಟೋ ಜನ ಸತ್ತೇ ಹೋಗ್ತಾರೆ. ಡಯಾಲಿಸಿಸ್ ಮಾಡಿಸ್ಕೊಳ್ಳೋದು ಟಿವಿ ಮುಂದೆ ಭಾಷಣ ಮಾಡೋದು. ಟಿವಿಯಲ್ಲಿ ಕಂಡೀಷನ್ ಮಾಡ್ಬಿಟ್ಟಿದ್ದೆ ನನಗೆ 2,000 ರೂಪಾಯಿ ಕೊಡ್ಬೇಕು ಹಂಗಾರೆ ಬರ್ತೀನಿ ಅಂತ ಕರ್ಕೊಂಡು ಹೋಗೋದು. 2,000 ಕೊಡ್ಬೋದು. ಮತ್ತೆ ಡಯಾಲಿಸಿಸ್ ಮಿಷನ್ ಒಂದು ಮಕ್ಕಳ್ತಿದ್ದೆ. ಈ ರೀತಿಯ ಪದ್ಧತಿಯನ್ನ ನಮ್ಮ ಅನೇಕ ವಿಚಾರಗಳು ನಮ್ಮ ಬದುಕಕ್ಕೆ ಸಾಧ್ಯ ಆಯ್ತು. ಒಂದ್ ಕಡೆ ಇರಲಿ. ಅವಾಗ ಏನೇನು ಸಮಸ್ಯೆ ಇರ್ತಾರೆ? ಒಂದು ಮನೆಯಲ್ಲೇ ಕಿಡ್ನಿ ಕೊಡಬೇಕು, ಫ್ಯಾಮಿಲಿನೇ ಕೊಡಬೇಕು. ಹಂಗಾದ್ರೆ ಬದುಕ್ತಾರೆ ಅನ್ನೋದ್ರು ಬದುಕೋದಿಲ್ಲ. ಆದ್ರೆ ಒಂದು ವ್ಯವಸ್ಥೆ ಇತ್ತು, ಕೆಡೆಬಾರ್ ಅಂತ ಒಂದು ವ್ಯವಸ್ಥೆ ಇತ್ತು. ಏನದು? ಆಕ್ಸಿಡೆಂಟ್ ಕೇಸ್ನಲ್ಲಿ ಅವರ ಪೇರೆಂಟ್ ಅವರ ಮನೆ ಕಿಡ್ನಿ ಕೊಡ್ಲಿಕ್ಕೆ ತಯಾರಿದ್ರೆ ಆ ತರ ಸಾವು ಬದುಕಿನ ಮಧ್ಯೆ ಹೋಗ್ತಕ್ಕಂಥ ತೆಲಿಗೆ ಹೊರತ ಬಿದ್ದು ಮೆಮೊರಿ ಕರ್ಕೊಂಡಿರ್ತಕ್ಕಂಥದ್ದು 2 ಕಿಡ್ನಿ ಸಿಗ್ತಾ ಇದ್ವು ನಿಮಾನ್ಸಲ್ಲಿ. ಬ್ರೈನ್ ಡೆಡ್ ಆದ್ರೆ ಆ 2 ಕಿಡ್ನಿಗಳು ಪ್ರೈವೇಟ್ ಆಸ್ಪತ್ರೆ ಒಂಚಾಕಿನ ಕೂತ್ಕೊಂಡು ಕೋಟಿ ವ್ಯವಹಾರ ಮಾಡೋರಿಗೆ ಆಗ್ತಾ ಇದ್ರು. ನಮ್ಮ ಆಸ್ಪತ್ರೆ INU ಇನ್ಸ್ಟಿಟ್ಯೂಟ್ ಆಫ್ ನೆಫ್ರೋ ಯೂರಾಲಜಿ ಅದ್ರ ಬಗ್ಗೆ ಬರ್ತಾರೆ. ಸೆಷನ್ ಆಸ್ಪತ್ರೆ ದಕ್ಷತೆ ಬಗ್ಗೆ ಬರ್ತಾರೆ, ಸ್ವಚ್ಛತೆ ಬಗ್ಗೆ ಬರ್ತಾರೆ. ಅದೆಲ್ಲ ಸತ್ಯ. ಆದ್ರೆ ಆ ಕಿಡ್ನಿಯಲ್ಲಿ ಒಂದು ಕಿಡ್ನಿನ ನಮ್ಮ ಆಸ್ಪತ್ರೆಗೆ ಯಾಕೆ ಕೊಡಬಾರ್ದು ಅಂತೇಳಿ ರಾಮದಾಸ್ ಇದ್ರು ಆರೋಗ್ಯ ಸಚಿವರು. ಅವನಿಗೆ ಡಯಾಲಿಸಿಸ್ ಮಾಡ್ಕೊಂಡ್ ಬಂದಿನಿ ನಿಂದ್ರಕ್ಕಾಗೋದು. ನಮ್ಮ ಶ್ರೀಮತಿ ಹೋಗ್ಬೇಡ ಅಂತ ಯಾರು ಮಾತು ಕೇಳಲ್ಲ. ವೇದಿಕೆ ಹತ್ತಿ ಮೈಕ್ ಕಸ್ಕೊಂಡು ಯಾಕೆ ಮಾಡಬಾರ್ದು ಅಂತ ಒಂದು ಅರ್ಜಿ ಕೊಟ್ಟು ಅಲ್ಲಿಂದ ಸೀದಾ ಬಂದು ವಿಶ್ರಾಂತಿ ನಮ್ಮಲ್ಲಿ ಮಕ್ಕಳಕ್ಕಾಗಲ್ಲ ಅಂತ ಪರಿಸ್ಥಿತಿಯನ್ನು ನಾನು ಅನುಭವಿಸಿ. ಆದ್ರೆ ಆ ಸರ್ಕಾರದವ್ರು ಯಾರೂ ಮಾಡಲಿಲ್ಲ. ಅದ್ರ ನಂತರ ಸಿದ್ದರಾಮಯ್ಯ ಸರ್ಕಾರ ಬಂದಾಗ 2 ಪ್ರಮುಖ ಸಮಸ್ಯೆಗಳಿಗೆ ಹೋರಾಟವನ್ನ ತೀವ್ರಗೊಳಿಸಿದೆ. ಸಿದ್ದರಾಮಯ್ಯನವರು ಕನಿಷ್ಠ ಪರಿಚಯ ಇತ್ತು ನಮಗೆ. ಸಿದ್ದರಾಮಯ್ಯನವರೇ ಎಷ್ಟು ಅರ್ಜಿ ಕೊಟ್ಟೆ? ಕಿಡ್ನಿ ಕ್ಷೇಮಾಭಿವೃದ್ಧಿ ಸಮಸ್ಯೆ ಅಂತ ಒಂದು ಸಂಘಟನೆ ಮಾಡಿ ಮನೆಗೆ ಡಯಾಲಿಸಿಸ್ ಇದ್ದಾಗ ರಿಜಿಸ್ಟರ್ ಮಾಡಿದೆ. ಆ ಡಯಾಲಿಸಿಸ್ ಪೇಷಂಟ್ ಹಿಡ್ಕೊಂಡು ಬಡವರಿಗೆ ಕಿಡ್ನಿ ಫೇಲ್ ಆದ್ರೆ ಡಯಾಲಿಸಿಸ್ ಮಾಡೋದಾಗಿ ಏನು ಮಾಡಕ್ ಹೋಗ್ಬಾಡ್ರಿ, ಟ್ರಾನ್ಸ್ಪ್ಲಾಂಟ್ ಮಾಡಬಾಡ್ರಿ ಅಂತ ಅರ್ಜಿ ಬರೆದಿದ್ದೆ. ಸಿದ್ದರಾಮಯ್ಯ ಯಾರು ಓದು ಆರೋಗ್ಯ ಸಚಿವರಿಗೆ ಕೊಟ್ಟಿದ್ವಿ. ದಿನಕ್ಕಾಲ ವಾರದಾಗ 2 ಕೆಲಸನೇ ಇಲ್ಲ. ಡಯಾಲಿಸಿಸ್ ಮಾಡ್ಕೊಂಡು ವಿಧಾನಸೌಧ ಪಾಸ್ ತಗೊಳ್ಳೋದು, ಆರೋಗ್ಯ ಸಚಿವರಿಗೆ ಒಂದು ಕೊಡೋದು, ಮುಖ್ಯಮಂತ್ರಿಗೆ ಒಂದು ಕೊಡೋದು, ಎಲ್ಲರಿಗೂ ಕೊಟ್ಟು ಬರೋದು. ಇದನ್ನ 36 ಸಾರಿ ಅರ್ಜಿಗಳನ್ನು ಕೊಟ್ಟು ದಾಖಲೆ ಮಾಡ್ಕೊಂಡು ಒಂದು ದಿನ ಬೆಳಗ್ಗೆನೆ ಡಯಾಲಿಸಿಸ್ ಇರೋ ಪೇಷಂಟ್ 8 ಜನ ಕರ್ಕೊಂಡು 2 ಆಟೋ ಮಾಡ್ಕೊಂಡು ಸಿದ್ದರಾಮಯ್ಯನವರ ಮನೆಗೆ ಕಾಣಲೇಬೇಕು ಅಂತೇಳಿ ಒಂದು ಅಲ್ಲಿ ಇರ್ತಕ್ಕಂಥ ಕಾರ್ಯದರ್ಶಿ ಸಂಪರ್ಕ ತಗೊಂಡು ಒಳ ಹೋದ್ವಿ. ಎಲ್ಲ ಡಯಾಲಿಸಿಸ್ ಕಟ್ಟಿಗೆ ಪಟ್ಟಿನ ಎಲ್ಲ ಮುಚ್ಚಿಕೊಂಡಿದ್ವಿ, ಟವರ್ ತಗೊಂಡು ಮುಚ್ಚಿಕೊಂಡಿದ್ವಿ. ಸಿದ್ದರಾಮಯ್ಯ ಹೊರ ಬಂದ, ಕಾರಿಗೆ ಹೊಂಟದ್ದ, ಕಾರಿಗೆ ಅಡ್ಡಿ ಕುತ್ಕೊಂಡ್ಬಿಟ್ವಿ. ನಮ್ದೆಲ್ಲ ಡಯಾಲಿಸಿಸ್ ಏನಿತ್ತಲ್ಲ ಪಟ್ಟಿ ಕಟ್ಕೊಂಡು ಅದನ್ನ ಮ್ಯಾಕ್ ತಕೊಂಡೇ ಹೋಗ್ತೀವಿ. ನೋಡ್ಬಿಟ್ಟು ಇನ್ಸ್ಪೆಕ್ಟರ್ಗಳು ಬಂದ್ರು, ಒಬ್ಬರನ್ನ ಮುಟ್ಟಿದ್ರು ನಾವಿಲ್ಲಿ ಸತ್ತು ಹೋಗ್ತೀವಿ, ಸ್ವಾಮಿ ನಿಂತ್ಕೋಬೇಕು, ನಾವೆಲ್ಲ ಡಯಾಲಿಸಿಸ್ ಪೇಷಂಟ್, ಹುಷಾರ್ ಅಂದ್ಕೊಳ್ಳಿ. ಸಿದ್ದರಾಮಯ್ಯ ಏನಂತ ಬಂದು ಸರ್ ಇಷ್ಟು ಮಾಡಿ ಏನ್ ಹೇಳ್ತಿ ಹೇಳಪ್ಪ ಹೇಳಕ್ ಹೋದ್ರೆ ಮತ್ತೆ ಆ ಕಡೆ ತಿರುಗಿ ನೋಡಿ. ಹಂಗೆಲ್ಲ ನಡೆಯಲ್ಲ ನಂದು. ನೀನ್ ಈ ಕಡೆ ಕೇಳಿದ್ರೆ ಹೇಳ್ತೀನಿ, ಇಲ್ಲದ್ರೆ ನಾವು ಮತ್ತೆ ಹೋಗ್ತೀವಿ. ಇಲ್ಲ ಕೇಳಲ್ಲ. ಸರ್ ನಿಮಗೆ 36 ಅರ್ಜಿ ಕೊಟ್ಟಿವಿ ನಿಮ್ಮ ಆಫೀಸ್, ಒಂದು ಕೆಲಸ ಕೇಳಿದ್ರು ಏನು ಎದ್ರ ಬಗ್ಗೆ ನಿಮಗೆ ಗೊತ್ತೇ ಇಲ್ಲ ವಿಷಯ. PS ಇದ್ರು ಅವ್ರು ಸರ್ ಕೊಟ್ಟಾರ, ಏನದು ವಿಷಯ ಏನು ನಾನೇ ಹೇಳ್ತೀನಿ ಕೇಳ್ರಿ. ಕಿಡ್ನಿ ಫೇಲ್ ಆಗೈತಂದ್ರ SC ST ಬಡವರು ಯಾರಿದ್ರೆ ಅವ್ರನ್ನ ವಿಷಯ ಹಾಕಿ ಕೊಂದು ಬಿಡಕ್ ಒಂದು ಕಾನೂನು ತರ್ರಿ. ಯಾಕೆ ಹಿಂಗ್ ಮಾತಾಡ್ತೀನಿ? ಹೌದು, ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡಕ್ ನಿಮ್ಮಲ್ಲಿ ಅವಕಾಶ ಇದೆ. ಬಡವರಿಗೆ ಕಿಡ್ನಿ ಹಾಕ್ಸ್ತೇವೆ,
3 ತಿಂಗಳ ಗುಳಿಗೆ ತಗೊಳಕ್ ದುಡ್ಡಿಲ್ಲ, ಅವನು ಸತ್ತೋಗ್ತಾನೆ. ಸತ್ತೋದು ಏನ್ ಪ್ರಯೋಜನ ನೀವು ಮಾಡಿ? ಅದಕ್ಕೆ ಅವ್ರಿಗೆ 25,000 ಎಷ್ಟು ಮೆಡಿಸಿನ್ ಬರ್ತಾವ, ಮೆಡಿಸಿನ್ ನೀವೇ ತರಿಸ್ಬೇಕು ಸರ್ಕಾರದಿಂದ. ಏನ್ ಮಾಡೋದು? ಇವತ್ತೇ ಮೀಟಿಂಗ್ ಮೀಟಿಂಗ್ ಕರೆಯಂಗಿಲ್ಲ. ಇವತ್ತಿಗೆ ಏನೋ ತೀರ್ಮಾನ ಮಾಡಿದ್ರೆ ಹೋಗ್ತೀವಿ, ನಾವು ಇಲ್ಲದ್ರಿಂದ 8 ಜನ ಸಾಯ್ತೀವಿ ಅಂತಕ್ಕಂಥ ಚಾಲು ಮಾಡಿದೆ. ಪೊಲೀಸ್ ತರಲ್ಲಿ ತಕ್ಕ ಬರೋದು. ಆಗ PS ಹತ್ರ ಮಾತಾಡಿ ಏನ್ ಮಾಡೋಣ, ಇವತ್ತು ಸಂಜೆ 4 ಗಂಟೆ ಫ್ರೀ ಐತೆ ಸರ್, ಮೀಟಿಂಗ್ ಮಾಡಿಬಿಡೋಣ. ವಿಧಾನಸೌಧದಲ್ಲಿ ಮೀಟಿಂಗ್ ಕರೆದು ನಮಗೆ ಪಾಸ್ ಕೊಟ್ಟರು. ಇಡೀ ನೆಫ್ರಾಲಜಿ ಯಾರು ಸ್ಪೆಷಲಿಸ್ಟ್ ಅಂದ್ರೆ ಎಲ್ಲರನ್ನು ಮೀಟಿಂಗ್ ಮುಗಿಸಿದ್ರು. ಚರ್ಚೆ ಆಯ್ತು. ನಮ್ಮ INU ಹೇಳಿದ್ರು, ಸರ್ SC STಗೆ BPL ಕಾರ್ಡ್ ಇದ್ದವರಿಗೆ ನಾವು ಕಿಡ್ನಿ ಟ್ರಾನ್ಸ್ಪ್ಲಾಂಟಿಂಗ್ ಮೆಡಿಸಿನ್ ಕೊಡ್ಬೋದು. ಇದ್ರ ವೆಚ್ಚ ಕನಿಷ್ಠ ಈ ಸರಿ 3 ಕೋಟಿ ಮಂಜೂರು ಮಾಡ್ರಿ, ಮಾಡಕ್ ಸಾಧ್ಯ ಆಗುತ್ತೆ ಅಂತ ಹೇಳಿ ಎಲ್ಲ ತಯಾರಿ ಮಾಡ್ಕೊಂಡಿವಿ. 2 ತಾಸು ಲೇಟ್ ಆಗಿ ಬಂದ ಸಿದ್ದರಾಮಯ್ಯ ಏನಪ್ಪಾ ಅಂದ, ಹಿಂಗ ಹೌದ 3 ಕೋಟಿ ಆಯ್ತು, 3 ಕೋಟಿ ಕೊಟ್ಬಿಡೋನು, ನೀವು ಮುಂದಿನ ತಿಂಗಳಿಂದ ಶುರು ಮಾಡಿದ್ರು. ಈಗ 276 ಜನ ಆ ತರ ಗುಳಿಗೆ ತಕೊಂಡು ಟ್ರಾನ್ಸ್ಪ್ಲಾಂಟ್ ಆಗಿರೋರು ಬದುಕಿದ್ದಾರೆ, INMನಲ್ಲಿ ಬದುಕಿದ್ದಾರೆ. ಈ ಕೆಲಸ ನಮ್ಮ ಕೈಲಿ ಮಾಡಕ್ ಸಾಧ್ಯ ಆಯ್ತು. ಅರ್ಥ ಅಲ್ಲ, ನಾನು ಇಲ್ಲಿ ವಿಶ್ರಾಂತಿ ಧಾಮದಲ್ಲಿದ್ದಾಗ 7 ವರ್ಷ ವಿಶ್ರಾಂತಿ ಧಾಮದಲ್ಲಿ ನನ್ನ ವಾಸ. ಪ್ರತಿ ತಿಂಗಳ ಬಾಗಿ ಕಟ್ಟಲ್ಲಿ ನಮ್ಮ ಕಲಾಕೃತಿ ಮಾತಿಗೆ ಬಂದು ನೋಡ್ಯ ಇರ್ಲಿ. ಆಗ ಕಿಡ್ನಿ ಫೇಲ್ ಆದವರಿಗೆ ಕಿಡ್ನಿ ಕೊಡೋದು ಬರ್ಬೇಕಲ್ಲ, ಕಿಡ್ನಿ ಕೊಡೋ ಧೈರ್ಯ ಇಲ್ಲ ಫಸ್ಟಿಗೆ ಯಾರಿಗೂ. ನಾವು ನಮ್ಮ ಕಲಾವತಿ ಕೊಟ್ಟ ನೋಡ್ರಿ ಇಷ್ಟು ದಿನ ಆರಾಮದಲ್ಲ, ಆರಾಮದಾರ. ಅವಾಗಿನೆಲ್ಲ ಅರ್ಥೈಸಿ ಸುಮಾರು 80 ಜನರಿಗೆ ಪಾಠ ಮಾಡಿದೆ, 80 ಜನರನ್ನು ಕೌನ್ಸಿಲ್ ಮಾಡಿದೆ. ನನ್ನ ಅನುಭವದಲ್ಲಿ ಅದರಲ್ಲಿ 73 ಜನ ಮಹಿಳೆಯೇ ಕಿಡ್ನಿ ಕೊಟ್ಟರು. ಅಕ್ಕ ಆಗಿರ್ಬೋದು, ತಮ್ಮ ಆಗಿರ್ಬೋದು, ಹೆಂಡತಿ ಆಗಿರ್ಬೋದು, 73 ಜನ ಮಹಿಳೆಯರು ಆ ಕಿಡ್ನಿ ಪೇಷಂಟ್ಗೆ ಕಿಡ್ನಿ ಕೊಟ್ಟು ಉಳಿಸಿದ್ರು. 7 ಜನ ಮಾತ್ರ ಗಂಡಸರು ಕೊಟ್ಟದ್ದು. ಅಂದ್ರೆ ಆಗ ನಮ್ಮ ಹೇಳಿರೋದು ಆ ಹೆಣ್ಣು ಗರುಳು ಅದು ತಾಯಿ ರೂಪದಾಗ ಇರ್ತೈತಿ, ತಂಗಿ ರೂಪದಾಗ ಇರ್ತೈತಿ, ಅಕ್ಕನ ರೂಪದಾಗ ಇರ್ತೈತಿ, ಹೆಂಡತಿ ರೂಪದಾಗ ಇರ್ತೈತಿ. ಆ ಮಾತು ಅದಕ್ಕೆ ನಾನೇ ಸಾಕ್ಷಿ, ಸತ್ಯವಾದ ಮಾತು. ಬರೀ ಕಲಾವತಿ ಮೇಡಮ್ ಮಾತ್ರ ಅಲ್ಲ, ಆ ತರದ ಹೃದಯ ನಮ್ಮ ತಾಯಂದಿರಿಗೆ ಇರ್ತೈತೆ ಅನ್ನೋದು ಬಹಳ ಸಂತೋಷಕರವಾದ ಘಟನೆ. ನನ್ನ ಹತ್ರ ಎಲ್ಲ ಪಟ್ಟಿ ಐತಿ, ಧೈರ್ಯ ತುಂಬ ಕೆಲಸ ಮಾಡಿದ್ವಿ. ಈಗ ಜೊತೆಗೆ ಮತ್ತೊಂದು ಹೇಳಿದ್ದೆ ನಿಮಗೆ, ಮನೆ ಕಿಡ್ನಿ ಕೂಡ ನಿಲ್ಲಪ್ಪ, ಏನ್ ಮಾಡ್ಬೋದು ಕೆಲವಾರ ಅಂತ ಹೇಳಿದ್ನಲ್ಲ, ಆ ಕಿಡ್ನಿನ ಪ್ರತಿ ವಾರಕ್ಕೆ 2 ಕಿಡ್ನಿ ಬರ್ತಾವ ನಮ್ಮ ಆಸ್ಪತ್ರೆಗೆ. ಆ ರಕ್ತ ಸಂಬಂಧಪಟ್ಟ ಅನುಗುಣವಾಗಿ ಇಂಪ್ಲಿಮೆಂಟ್ ಮಾಡ್ತಾರೆ. ಒಂದು ಸಮಸ್ಯೆ ಬಂತು ನಮಗೆ, ಮಾಧವರನ್ನ ಒಂದು ಹುಡುಗಿ ನಂದಿತಾ ಅಂತೇಳಿ ಆಕೆ ಗಂಡ ಕರ್ಕೊಂಬಂದ ಕೋವಿಡ್ನಾಗ ಬಿಟ್ಟು ಹೋಗ್ಬಿಟ್ಟ. ಹುಡುಗಿ ಬಿಟ್ಟ ಹೋಗ್ಬಿಟ್ಟ. ಏನ್ ಮಾಡ್ಬೋದು? ಬಹಳ ಸಂಕಟ. ಹುಡುಗಿ ಅಪ್ಪಾಜಿ ಅಂತ ನಮ್ಮ ಶ್ರೀಮತಿ ನಮಗೆಲ್ಲ ಅಡ್ಡಾಡ್ತಿತ್ತು. ಸರಿ, ನಿಮ್ ಜವಾಬ್ದಾರಿ ನನಗೆ ಅಂತೇಳಿ ಯಾರ್ಯಾರು ಬರ್ತಾರ ಅವ್ರ ಹತ್ರ ಆಕಿ ಬೆಡ್ ಚಾರ್ಜ್ 80 ರೂಪಾಯಿ ಕೊಡ್ಬೇಕಲ್ಲ ವಿಶ್ರಾಂತಿ ಅಂತ, ಊಟದ ಖರ್ಚು ಬರ್ತೈತಿ, ಡಯಾಲಿಸಿಸ್ ಫ್ರೀ, ಇದೆಲ್ಲ ಮಾಡಿಸಿ 7 ವರ್ಷ ಆಕಿನ ಡಯಾಲಿಸಿಸ್ ಮಾಡಿಸಿ ಕೊನೆ ಕಿಡ್ನಿ ಬಂತು. ಕಿಡ್ನಿ ಹಾಕ್ಸಿದೆ. ಈಗ 1.5 ವರ್ಷ ಆಯ್ತು. ಅಗ್ನಿ ಟಾಪ್ ಆಗಿ ಆಗ ನೋಡಿದ ಮಕನ ಬೇರೆ, ಈಗ ಕಾಣ್ತಕ್ಕಂಥ ಮಕನ ಬೇರೆ. ಬಹಳ ಸುಸೂತ್ರವಾಗಿ ಬದುಕಿದಾಳ. ಆಕಿನ ದತ್ತು ಪುಟ್ಟು ಅಂತ ಅನ್ಕೊಂಡಿವಿ, ಆಕಿನ ಬೆಳೆಸಿದ್ವಿ. ಇವತ್ತು ಅಗರಿಬೊಮ್ಮನ ತಾಲೂಕಿನ ಮಾದೂರು ಗಂಡನ ಮನಿ, ಆದ್ರೆ ಅವ್ರ ತೋರ್ ಮನಿ ಕನ್ಗಲ್ ಗಜಾಪುರ. ಆ ಗಜಾಪುರದಾಗ ಅವ್ರ ಅಣ್ಣ ನನ್ನ ಬಸರಾಗಿರ್ತ, ಅವ್ರ ಮನೆಗೆ ಅದಾಳ. ಇವತ್ತು ಈ ತರದ 100 ಕೆಲಸಗಳು, 1 ಅಲ್ಲ 2 ಅಲ್ಲ, ಇಂಥವೆಲ್ಲ ಮಾಡೋದು ನೋಡಿ ಆಸ್ಪತ್ರೆಯಲ್ಲಿ ನಾನು ವಾರದಲ್ಲಿ 1 ದಿನ ಹೋಗ್ಲೇಬೇಕು. ಬಹಳ ಜನ ಕಿಡ್ನಿ ಹಾಕ್ಸ್ಬಿಟ್ರಿ, ಇನ್ನೇನ್ರಿ ನಿಮ್ದು ಅವ್ರಿಗೆ ಗೊತ್ತಿಲ್ಲ. ನಮ್ಮಣ್ಣ 45 ವರ್ಷ ಸ್ಮೋಕರ್ ಸರ್. ಆ ಸ್ಮೋಕಿಂಗ್ ಇನ್ಫೆಕ್ಷನ್ ಇತ್ತು. ಡಾಕ್ಟರು ಮೀಟಿಂಗ್ ಮಾಡಿದ್ರು, ಇನ್ಫೆಕ್ಷನ್ ಕಿಡ್ನಿ ಹಾಕ್ಬೇಕ ಬೇಡ, ಅದು ಒಂದ್ ವೇಳೆ ಇನ್ಫೆಕ್ಷನ್ ಹಾಕ್ಬೋದು, ಏನ್ ಮಾಡೋನು?
ಅಂತ ಹೇಳಿದಾಗ ನನಗೆ ಡಯಾಲಿಸಿಸ್ ಇರಕ್ಕಾಗಲ್ಲ, ನಮ್ಮ ಮನೆಯವರು ಏನೈತೆ ಹಾಕ್ಬಿಡ್ರಿ ಅಂತ ಹೇಳಿ ನಮ್ಮಣ್ಣ ನಾವು ಕೌನ್ಸಿಲ್ ಮಾಡಿ ಬರ್ಸ್ಕೊಂಡು ವಿಡಿಯೋ ಮಾಡಿ ಎಲ್ಲ ಮಾಡಿ ನಮಗೆ ಕಿಡ್ನಿ ಅಪ್ಲೈ ಮಾಡಿದ್ರು. ಅಪ್ಲೈ ಮಾಡಿದ ಮೇಲೆ 1 ವರ್ಷ ಸ್ಟೇಬಲ್ ಇತ್ತು. ಆಮೇಲೆ ಇನ್ಫೆಕ್ಷನ್ ಸ್ಟಾರ್ಟ್ ಆಯ್ತು. ಆ ಇನ್ಫೆಕ್ಷನ್ ಹುಡುಕಿ ಔಷಧಿ ತಗೊಂಡ್ವಿ. ಪ್ರಾರಂಭದಲ್ಲಿ 14,000 ರೂಪಾಯಿ ಒಂದು ಇಂಜೆಕ್ಷನ್ ಕೊಟ್ಟರು. ಈಗ 8,000 ರೂಪಾಯಿ ಒಂದು ಇಂಜೆಕ್ಷನ್ ಹಾಕೊಂಡು IMUನಲ್ಲಿ ಟ್ರೀಟ್ಮೆಂಟ್ ತಗೊಂಡು ಒಂದು ಸಾರಿ ಸ್ಕಿಪ್ ಮಾಡಿಬಿಟ್ಟಿನಿ. ಮೊನ್ನೆ ಆತಂಕಕ್ಕೊಳಗಾಗ್ಬಿಟ್ಟೆ. ಮತ್ತೆ ವಾರಕ್ಕೆ 5,000 ರೂಪಾಯಿ ಕಟ್ಟಿ ಮೆಡಿಸಿನ್ ತಂದು 3 ತಾಸು IMUನಲ್ಲಿ ಮಕ್ಕೊಂಡು ಮತ್ತೆ ಸ್ಟೇಬಲ್ ಆಗಿ ಮತ್ತೆ ನಾನು ಅಡ್ಡಾಡ್ತೀನಿ ಅಂದ್ರ ಅದು ನಿಮ್ಮೆಲ್ಲರ ದಯೆ. ಈ ಕೆಲಸ ನಿಲ್ಲಿಸಿಲ್ಲ. 14 ವರ್ಷ ಆಯ್ತು. ಇಸ್ ಮೋಸ್ಟ್ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಅದು ನಮ್ಮ ಆಸ್ಪತ್ರೆ ನಾನೇ ನಂಬರ್ 1. ಈಗ ನಮ್ಮನ್ನ ಅಲ್ಲಿ ಕೇಶವಮೂರ್ತಿ ಅಂತ ಇದ್ರು ಮುಂಚೆ ಡೈರೆಕ್ಟರ್, ಶಿವಲಿಂಗಯ್ಯ ಅಂತ ಅದರ ಅವ್ರು ಕರೆದು ಸಂಜಯ್ ಗಾಂಧಿ ಆಸ್ಪತ್ರೆಗೆ ಕೌನ್ಸಿಲರ್ ಆಗಿ ಹೋಗ್ರಿ, ನೀವು ತಿಂಗಳಿಗೆ 25,000 ಕೊಡ್ತೀವಿ ಅಂದ್ರು. ಒಂದು 15 ದಿನ ಹೋದೆ. ನನಗೆ ಕೈಕಾಲು ಕಟ್ಟಬೇಕಾಗ್ತ. ಯಾಕಂದ್ರೆ ನನ್ನ ಚಳುವಳಿಗಳು ರೈತ ಚಳುವಳಿ ಮಾತ್ರ ಅಲ್ಲ, ದಲಿತ ಚಳುವಳಿ ಮಾತ್ರ ಅಲ್ಲ, ಸಮಗ್ರ ಜನರ ಬದುಕಿನ ಚಳುವಳಿಗಳು ಎಲ್ಲವೂ ನನ್ನ ಚಳುವಳಿಗಳು. ಆ ಚಳುವಳಿಗಳನ್ನು ಬಿಟ್ಟು ಬದುಕುವ ಶಕ್ತಿ ನನಗಿಲ್ಲ. ನನ್ನ ಸಮಯ ಸಿಕ್ಕಾಗ ಸಂಜಯ್ ಗಾಂಧಿ ಆಸ್ಪತ್ರೆಗೆ ಹೋಗಿ ಕೌನ್ಸಿಲ್ ಮಾಡೋದು ಬೇಕಾಗಿಲ್ಲ. ನಾನು IMUನಲ್ಲಿ ಇಂಜೆಕ್ಷನ್ ಮಾಡಿಸಿದ ಕೈ ಮುಖ್ಯನಲ್ಲ ಸರ್. ಅವತ್ತು ಇಂಜೆಕ್ಷನ್ ಆದ್ಮೇಲೆ ಒಂದಿನ ಪೂರ್ತಿ ವಿಶ್ರಾಂತಿ ಧಾಮದಾಗಿರ್ತಕ್ಕಂಥವ್ರನ್ನ, ಡಯಾಲಿಸಿಸ್ಗಿರ್ತಕ್ಕಂಥವ್ರನ್ನ ಹುಡುಕಿ ಬಡವರಿದ್ರೆ ಅವ್ರು ಹೆಂಗ ದಾರಿ ಹುಡುಕ್ಬೇಕು, ಹೆಂಗ ಹಣ ಸಂಗ್ರಹ ಮಾಡ್ಬೇಕು ಅನ್ನೋದನ್ನ ಬದುಕಿಸಿ ಕೋವಿಡ್ನಲ್ಲಿ ಗೊತ್ತಿರೋ ನಿಮಗೆ 5 ಜನ ಡಯಾಲಿಸಿಸ್ನರಿಗೆ 2,000 ರೂಪಾಯಿ ಕೊಟ್ಟು ಮಾಸ್ಕ್ ಕೊಡಿಸಿದ್ದೆ. ಅವ್ರಿಗೊಂದು ಬೋರ್ಡ್ ಬರ್ದಾಕ್ಬಿಟ್ಟಿದ್ದೆ, ನಾವು ಡಯಾಲಿಸಿಸ್ ಪೇಷಂಟ್ ಈ ಮಾಸ್ಕ್ ಅನ್ನ ನೀವು 100 ರೂಪಾಯಿ 200 ರೂಪಾಯಿ ಕೊಟ್ಟು ಕೊಂಡ್ಕೊಳ್ಳೋದ್ರ ಮೂಲಕ ಇವರಿಗೆ ಸಹಾಯ ಮಾಡ್ರಿ ಅಂತ. ಆ ಸಂದರ್ಭದಲ್ಲಿ ಅವರು ಸಾವಿರಾರು ರೂಪಾಯಿ ಸಂಗ್ರಹ ಆಗಿ ಅವರ ಬದುಕಿಗೆ ದಾರಿ ಮಾಡಿಕೊಡಕ್ಕೆ ನಾವು ಪ್ರಯತ್ನ ಮಾಡಿ. ನಾನು ಹೆಂಗ ಸಾರ್ವಜನಿಕ ಬದುಕಿನ ನಾನೊಬ್ಬ ಸಾರ್ವಜನಿಕ ಅಂತೇಳಿ ನಾನು ಚಂದ್ರಸೇನ್ ಗೌಡ್ರ ಬದುಕಿನ ಆತ್ಮಕಥೆ ಓದಿದ್ದೆ. ಅವ್ರ ಆತ್ಮಕಥೆ ನಂದು ಇವತ್ತು ನಿರಂತರ ಪ್ರಯತ್ನ. ಹಿಂಗ ಒಂದಲ್ಲ ಎರಡಲ್ಲ ಇಂಥ ಘಟನೆಗಳು 1000 ಹೇಳ್ಬೋದು. ನಾನು ಫಸ್ಟ್ಗೆ ಇವತ್ತು ನಮ್ಮ ಹೆಗ್ಗಾರ ಕಿಡ್ನಿ ಇನ್ಫೆಕ್ಷನ್ ಆಯಿತು. ಆತೆಲ್ಲ ನೆಗ್ಲೆಕ್ಟ್ ಮಾಡಿದ್ದ. ಹಂಗಲ್ಲ ಅಂತೇಳಿ ಇವತ್ತು ಸೂಕ್ಷ್ಮ ಮತ್ತೆ ಆತಗ ಆ ದಾರಿ ಸ್ಪಷ್ಟ ತೋರಿಸಿದಾಗ ಇವತ್ತು ಕ್ರಿಯೇಟಿನ್ 4 1.2 ಬಂದು ಇವತ್ತು ಆರಾಮಾಗಿ ಇವತ್ತು ನಮ್ಮ ಜೊತೆಗೆ ಬದುಕಕ್ಕೆ ಸಾಧ್ಯ ಆಗೈತಿ. ಜೊತೆಗೆ ಇದೆಲ್ಲ ಒಂದ್ ಕಡೆ ನಮ್ಮ ಬದುಕಿನ ಹೋರಾಟದಲ್ಲಿ ಸಾಕಾರ ಮಾಡಿರ್ತಕ್ಕಂಥ ಒಬ್ಬರ ಇಬ್ಬರ ಪಂಪಣ್ಣ ನಾವು ಡೈಲಾಗ್ನಾಗ ಇದೀವಿ. ಪುಸ್ತಕ ಮಾಡಿ ದುಡ್ಡು ಕಳಿಸ್ತಾರೆ. ನಾವು ರೈತರಿಗೆ ಚವಳಿ ಕಟ್ಟ ಹೊಟ್ಟೆಗ ಎಲ್ಲೋ ಟೊಮೆಟೊ ಎಲ್ಲೆಲ್ಲೋ ಬದ್ನಿಕಾಯಿ ಸೇರಿಸಿ ಅಡಿಗೆ ಮಾಡಿಸಿ ಊಟ ಮಾಡಿಸ್ತಾನೆ. ಅಂತ ಪ್ರಾಮಾಣಿಕರು ಒಬ್ಬರ ಇಬ್ಬರ ಇಡೀ ಸಮಗ್ರ ಬರೀ ಅಗ್ರಿಮೆಂಟ್ ಊಟ ಬಂತು, ನನ್ನ ಮಾತು ಮುಗೀತು. ಆಯ್ತು. ಜೊತೆಗೆ ಸಮತಾ ಮಮತು ಮನೆಗೆ ಸಾಧ್ಯ ಇಲ್ಲ. ಬಹಳ ಕಾಳಜಿ ಇರ್ತಕ್ಕಂಥ ಅವರು ನಮ್ಮ ಮಕ್ಕಳು. ಇಡೀ ಏನು ಅವರದರ ಕುಟುಂಬ ಐತಿ ಸುಸಂಸ್ಕೃತವಾಗಿ ಜನಪರವಾಗಿ ಆಲೋಚನೆ ಮಾಡುವಂತ ನೋಡ್ರಿ ಬಹಳ ಹೇಳ್ತಿರ್ತೀವಿ. ನಮ್ಮ ಶಾನ್ಬೋರ್ಗೆಲ್ಲ ನಮ್ಮ ಹನುಮಂತರಾಯರು ಹೆಂಡತಿ ಶಾನ್ಬೋರು, ನಮ್ಮ ಮರಬೇಳೆ ಶಾನ್ಬೋರು ಮರಬಳ ಬಂದಾಗ ಆ ಡೋಲಿನ ನಾಗಪ್ಪನ ಬಂದ ಅವ್ರ ಜೊತೆಗೆ. ಹಂಗಾಗಿ ಇನ್ನೊಂದು ವಿಷಯ, ಈ ಅವಲ್ದಾರ್ ಮತ್ತೆಲ್ಲ ಇನ್ನೊಂದು ನಮ್ಮ ಸ್ನೇಹಿತ ರಂಗನಾಥ್ ಅವಲ್ದಾರ್ ಕೂಡ ಅತ್ಯಂತ ಮಹತ್ವದ ಕೆಲಸ ಮಾಡಿದ್ದಾನೆ. ಏನಂದ್ರ ಭಾರತ ದೇಶದಲ್ಲಿ ಇನ್ನು ಮುಂದೆ ವಿದ್ಯುತ್ ಫ್ರೀ ಕೊಡಬಾರದು, ಸಬ್ಸಿಡಿ ಕರೆಂಟ್ ಕೊಡಬಾರದು ಅನ್ನೋದು ಕೇಂದ್ರ ಸರ್ಕಾರದ ನಿಲುವು. 2025ರ ಖಾಸಗಿ ಕಾನೂನು. ಇದನ್ನ ರೈತರು ಹೇಳ್ತಾ ಇಲ್ಲ, ವಿರೋಧ ಪಕ್ಷರು ಹೇಳ್ತಾ ಇಲ್ಲ. ವಿದ್ಯುತ್ ಇಲಾಖೆಯ ಭಾರತ ದೇಶದ ಪ್ರಧಾನ ಕಾರ್ಯದರ್ಶಿಯಾಗಿರ್ತಕ್ಕಂಥ ಸುದೀಪ್ ದತ್ ಅಂತಕ್ಕಂಥವ್ರು ಒಂದು ಪ್ರೆಸ್ ಮೀಟಿಂಗ್ ಮಾಡ್ತಾರೆ. ಏನೇನು ಅನಾಹುತ ಆಗುತ್ತೆ ಈ ದೇಶದಲ್ಲಿ, ಗಾಳಿ ನೀರು ಬೆಳಕು ಎಲ್ಲ ನಾಗರಿಕರಿಗೆ ನಾಗರಿಕ ಸರ್ಕಾರ ಅಂತ ಇದ್ರೆ ಉಚಿತ ಕೊಡಬೇಕು,
ಯಾರಿಗೆ ಕೊಂಡುಕೊಳ್ಳುವ ಶಕ್ತಿ ಇಲ್ಲ, ದುರ್ಬಲರಾದವರಿಗೆಲ್ಲರನ್ನು ಕೂಡ ಉಚಿತ ಕೊಡಬೇಕು ಅನ್ನೋದು ವಿಶ್ವಸಂಸ್ಥೆಯ ಒಂದು ಕಲ್ಪನೆ, ಆಶಯ. ಅದರ ವಿರುದ್ಧವಾಗಿ ಕೇಂದ್ರ ಸರ್ಕಾರ ಈ ಕಾಯ್ದೆ ಮಾಡಿದ್ದನ್ನ ಇದನ್ನು ಇಂಗ್ಲಿಷ್ ಹಿಂದಿಯಲ್ಲಿ ದೆಹಲಿಯಲ್ಲಿ ಪತ್ರಿಕೆ ಪ್ರಕಟಿಸ್ತಾರೆ. ಅದರ ಎಲ್ಲ ವಿವರ ತಕ್ಕೊಂಡು ಕನ್ನಡಕ್ಕೆ ಅನುವಾದ ಮಾಡಿ ಈ ದಿನ ರಂಗನಾಥ್ ಹವಾಲ್ದಾರ್ ಅವರು ಆ ವಿಚಾರವನ್ನು ನನಗೆ ಕೊಟ್ಟರು. ಅದನ್ನು ಮುಂದುವರೆದು ಪ್ರೀಪೇಡ್ ಮೀಟರ್ ಬಂತು, ರೈತರಿಗೆ ಆಪತ್ತಂತು ಅಂತೇಳಿ ನಾನು ಒಂದು ಸಣ್ಣ ಬುಕ್ಲೆಟ್ ಮಾಡಿದೆ. ಉರ್ಕಂಡಿ ಶಿವಕುಮಾರ್ ಅವರು ನನಗೆ ಯಾವಾಗಲೂ ಸಾಕಾಗಿ, ನಾನು ಸರಿಸುಮಾರು ಒಂದು 8ರಿಂದ 10 ಪುಸ್ತಕ ಬರೆದಿದೆ. 8ರಿಂದ 10 ಪುಸ್ತಕ ಇದ್ದ ಸಣ್ಣ ಸಣ್ಣ ಮಾಡಿ ಆ ಸಣ್ಣ ಸಣ್ಣ ಬರೆದು ಕೊಡೋದು, ಇವ್ರು ಕೂಡ ರೀಕಲೆಕ್ಷನ್ ಮಾಡ್ಕೊಳ್ಳೋದು, ಪ್ರಕಟಣೆ ಮಾಡೋದು. ನಾನು ಬರಹಗಾರ ಅಲ್ಲ, ದೊಡ್ಡ ಬರಹಗಾರ ಅಲ್ಲ. ಅದನ್ನು ಸ್ವಲ್ಪ ಟೈಪ್ ಮಾಡಕ್ಕೆ ನಾನು ಹೇಳ್ತಿದ್ದಾರ. ಶಿವಕುಮಾರ್ ಅದಕ್ಕೆ ಪ್ರೇಮ್ ಮಾಡೋದರ ನಾವು ಅದನ್ನ ಪ್ರಿಂಟ್ ಹಾಕ್ಸ್ತೀವಿ. ಪ್ರಿಂಟಿಂಗ್ ರೊಕ್ಕ ಎಷ್ಟು ವಾಪಸ್ ಬರುತ್ತೆ ಅದನ್ನ ಚೆನ್ನ ಸಮಯ ಕೇಳಬೇಕು. ಆ ಪ್ರಿಂಟ್ ಮಾಡೋದು ಎಷ್ಟು ಕಷ್ಟ, ನಮ್ಮ ಒಂದು ಆಂಗ್ಲ್ ತರೋದು ಕಷ್ಟ ಇನ್ ಕಾಲ. ಇದನ್ನೆಲ್ಲ ಮಾಡ್ತೀವಿ. ಓದಿ ರೈತರು ತಿಳ್ಕೊಳ್ಳಿ, ಬರೀ ಬಾಯಿ ಮಾತು ಹೇಳೋದಲ್ಲ, ಬರೆದು ಕೊಡೋದಲ್ಲ, ಪ್ರಿಂಟ್ ಮಾಡಿ ಸತ್ಯಗಳನ್ನು ಹಂಚುವ ಕಾಲಘಟ್ಟದಲ್ಲಿ ನಾವು ಕೆಲಸ ನಿರಂತರ ನಡೆಸಿದ್ದೀವಿ. ಆ ಕಾರಣಕ್ಕೆ ಇದೊಂದು ಅತ್ಯಂತ ಅಪರೂಪದ ಮತ್ತು ಜಾಗೃತಿಯ ಕಾರ್ಯಕ್ರಮ. ಇಷ್ಟು ಜನ ಬಂದಿರಲ್ಲ ಸಾಕು. ನೀವು ಈ ಜಾಗೃತಿ ಕಾರ್ಯಕ್ರಮವನ್ನು ಭಾಗವಹಿಸೋ ಜೊತೆಗೆ ಶೇಷಗಿರಿ ಅವ್ರನ್ನ ನಾವು ಹೆಂಗೆ ನೆನೆಯಕ್ಕೆ ಸಾಧ್ಯ, ಅದನ್ನು ಮರೆಯಕ್ಕೆ ಸಾಧ್ಯ ಇಲ್ಲದಂತ ವಿಚಾರ. ಆ ಕಾರಣಕ್ಕೆ ಅತ್ಯಂತ ಮಾನವೀಯ ಗುಣವುಳ್ಳ, ಎಲ್ಲರನ್ನೂ ಪ್ರೀತಿ ಮಾಡುವ ಅಂತ ಶೇಷಗಿರಿ ಅಣ್ಣ ನನ್ನ ಕಿಡ್ನಿ ಫೇಲ್ ಆದಾಗ ಏನೆಲ್ಲ ಹೇಳಿದ್ರೆ ಅದು ಒಂದು ತಾಸಿನ ಕಟ್ಟಿ. ಹಾಗಾಗಿ ಊಟದ ಸಮಯ ಮತ್ತೊಂದು ಸರಿ ಈ ಸಂದರ್ಭಕ್ಕೆ ಒದಗಿಸಿಕೊಟ್ಟಿರ್ತಕ್ಕಂಥ ನಮ್ಮ ಹವಾಲ್ದಾರ್ ಕಲಾವತಿ, ನಮ್ಮ ತಾಯಿ, ಹಾಗೇನೆ ಸಮತ ಮಮತನ ಮರೆಯಕ್ಕೆ ಸಾಧ್ಯ ಇಲ್ಲ. ಸಮತ ಯಾವಾಗಲೂ ನಿರಂತರ ಸಂಪರ್ಕ ಇರ್ತಾರೆ ಫೋನಲ್ಲಿ. ಹಂಗಾಗಿ ನಿಮ್ಮೆಲ್ಲ ಹವಾಲ್ದಾರ್ ಕುಟುಂಬಕ್ಕೂ ಹವಾಲ್ದಾರ್ ಬೀಗರಿಗೂ ವಿಶೇಷವಾದ ಧನ್ಯವಾದಗಳು ಹೇಳ್ತಾ, ಈ ಭಾಗವಹಿಸಿರ್ತಕ್ಕಂಥ ಎಲ್ಲರಿಗೂ ನನ್ನ ನಮಸ್ಕಾರ ಹೇಳಿ ನನ್ನ ಮಾತು ವಿರಾಮ ಕೊಡ್ತೀನಿ. ನಮಸ್ಕಾರ.